ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸಂಡೇದು ಮಿನಿ ವ್ಲಾಗ್, ಹಾಗೆ ಶಾರ್ಟ್ ವ್ಲಾಗ್ ಕೂಡ. ಬಿಕಾಸ್ ನಾನು ಯಾವುದೇ ರೀತಿ ಜಾಬ್ ಅಪ್ಡೇಟ್ಸ್ ಕೊಟ್ಟಿಲ್ಲ ಇವತ್ತು. ಬಿಕಾಸ್ ಇವತ್ತು ಸಂಡೇ ಆಗಿರೋದ್ರಿಂದ ನನಗೂ ಓಪನಿಂಗ್ಸ್ದೇನು ಮೆಸೇಜಸ್ ರಿಸೀವ್ ಆಗಿರಲಿಲ್ಲ. ಸೊ ಇಟ್ಸ್ ಜಸ್ಟ್ ಅ ಸ್ಮಾಲ್ ವ್ಲಾಗ್ ವಿತ್ ಮೈ ಹಸ್ಬೆಂಡ್ಸ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಸೊ ಮಾರ್ನಿಂಗೇ ಇವತ್ತು ಅವ್ರ ಅಜ್ಜಿ ಊರಿಗೆ ಹೋಗೋಕ್ಕಿತ್ತು. ಸೊ ಹೊರಟಿ ಅಲ್ಲಿ ಅಜ್ಜಿ ಊರಿಗೆ ಹೋದ್ವಿ ಬಿಕಾಸ್ ಒಂದು ಸ್ಮಾಲ್ ಫಂಕ್ಷನ್ ಇತ್ತಲ್ಲಿ. ಸೊ ಬಟ್ ಬೇಸಿಕಲಿ ನಾನು ಹೋಗಿದ್ದೆ ನನ್ನ ಕಸಿನ್ಸ್ ನೋಡಲಿಕ್ಕೆ ಅಂತ. ಬಿಕಾಸ್ ತುಂಬ ದಿನ ಆಗಿತ್ತು ಅವ್ರನ್ನೆಲ್ಲ ಮೀಟಾಗಿ. ನನಗೆ ಇವತ್ತು ತನಕ ಅದು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಕಸಿನ್ಸ್ ಅಂತ ನನಗೆ ಫೀಲೇ ಆಗಿಲ್ಲ. ಯಾಕೆಂದರೆ ನನಗೆ ಫುಲ್ ಅವ್ರ ಜೊತೆನೇ ಬಾರ್ನ್ ಆ್ಯಂಡ್ ಬಾಟಪ್ ಅನ್ನೋ ಥರನೇ ಫೀಲ್ ಆಗಿರೋದು. ಅಷ್ಟು ಅಟ್ಯಾಚ್ಮೆಂಟು ಮತ್ತು ಅಷ್ಟು ಕ್ಲೋಸ್ನೆಸ್ಸು, ನನ್ನ ಅಷ್ಟೊಂದು ಅಟ್ಯಾಚ್ ಆಗ್ತೀನಿ ಅವ್ರಿಗೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಿಕಾಸ್ ಅವ್ರ ಕಡೆಯಿಂದ ರಿಯಾಕ್ಷನ್ ಕೂಡ ನಂಗೆ ಅದೇ ಥರ ಇದೆ. ನನ್ನ ಹಸ್ಬೆಂಡ್ ಕಂಪ್ಲೀಟ್ ಫ್ಯಾಮಿಲಿಯವರು ನನ್ನದು ಯೂಟ್ಯೂಬ್ ಚಾನಲ್ಸ್ ನೋಡ್ತಾರೆ ಅಂತ ನನಗೆ ಗೊತ್ತು. ಐ ಆಮ್ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ದೆಮ್ ಅಂತಲೇ ಹೇಳ್ಬೋದು ನಾನು. ಎಸ್ಪೆಷಲಿ ನನ್ನ ಸಿಸ್ಟರ್ಸ್ ನೋಡೋಕ್ಕಿತ್ತು, ಅದಕ್ಕೆ ಹೋಗಿದ್ದೆ. ಸೊ ಅಲ್ಲೋಗಿ ಮಿಡಲಲ್ಲಿ ಬೋರ್ ಆಗ್ತಿತ್ತು ಅಂತ ಹಂಗೆ ಗೇಮ್ ಆಡಿದ್ವಿ. ಬಿಕಾಸ್ ಅಲ್ಲಿ ನೆಟ್ವರ್ಕ್ಸ್ ಏನೂ ಸಿಗಲ್ಲ. ಸೊ ಇದೊಂದೇ ಆಪ್ಷನ್ನು, ರಿಮೋಟ್ ಪ್ಲೇಸ್ ಆಗಿರೋದ್ರಿಂದ. ಅದೇ ಥರ ಕೇರಮ್ ಆಡ್ಕೊಂಡು ಕೂತ್ವಿ. ಇದೇ ಫಸ್ಟ್ ಟೈಮ್ ನಾನು ಕೇರಮ್ನ ಮೊಬೈಲಲ್ಲಿ ಆಡಿದ್ದು. ಸೊ ಇವತ್ತಿನ ಟೆಕ್ನಾಲಜಿ ಎಷ್ಟು ಡೆವಲಪ್ ಆಗಿದೆ ಅಂದರೆ ಅಷ್ಟು ಮಿಸ್ಯೂಸ್ ಕೂಡ ಮಾಡ್ಕೊತಾರೆ, ಅಷ್ಟು ಯೂಸ್ಫುಲ್ ಕೂಡ ಇದೆ. ಯಾರು ಬೆಟ್ಟಿಂಗ್ ಆ್ಯಪ್ಸಲ್ಲಿ ದುಡ್ಡು ಹಾಕ್ಬಿಟ್ಟು ಗೇಮೆಲ್ಲ ಆಡೋಕ್ಕೆ ಹೋಗಬೇಡಿ. ಇಟ್ಸ್ ಜಸ್ಟ್ ಫಾರ್ ಫನ್ ಅಷ್ಟೇ. ಫನ್ ಥರನೇ ಆಟ ಆಡಬೇಕಷ್ಟೆ. ಸೊ ಆಟ ಆಡೆಲ್ಲ ಆಗಿ ನಾನೇ ವಿನ್ ಆದೆ. ನನಗೆ ತುಂಬ ಖುಷಿ ಆಯಿತು. ಇವತ್ತು ಟೆಕ್ನಾಲಜಿ ಯಾವ ಥರ ಇದೆ ಅಂದರೆ ಕಂಪ್ಲೀಟ್ಲಿ ವರ್ಚುವಲ್ ಮೀಟ್ಸ್, ವರ್ಚುವಲ್ ಜಾಬ್, ಇದೇ ಥರ ಗೇಮ್ಸ್ ಕೂಡ ವರ್ಚುವಲ್ ಆಗಿದೆ. ಬಟ್ ನಾವು ಚಿಕ್ಕ ಮಕ್ಕಳಿದ್ದಾಗ ಆಡ್ತಿದ್ದಿದ್ದು ಆಟ ಅಂತ್ಯಾಕ್ಷರಿ ಅದೆಲ್ಲ ಇವಾಗ ಯಾರೂ ಇಷ್ಟನೇ ಪಡಲ್ಲ. ಇವಾಗ ಯಾರೋ ಒಬ್ರು ಹಾಡು ಹೇಳ್ತಿದ್ರೆ ಅವ್ರನ್ನ ನೋಡಿ ನಗೋದೇ ಜಾಸ್ತಿ ಜನ ಹೊರ್ತು ಅವ್ರನ್ನ ಎಂಕರೇಜ್ ಮಾಡೋರು ತುಂಬ ಕಮ್ಮಿ. ಆ ಥರ ಆಗೋಗಿದೆ ಇವತ್ತು ಲೈಫು. ಸೊ ಇದು ನನ್ನ ಸಿಸ್ಟರ್ಸ್, ಕ್ಯೂಟ್ ಸಿಸ್ಟರ್ಸ್. ಸೊ ಅಲ್ಲಿಂದ ಫಂಕ್ಷನ್ ಎಲ್ಲ ಮುಗಿಸಿ ನಾನು ಅಮ್ಮನ ಮನೆಗೆ ಹೊರಟೆ, ಚನ್ನರಾಯಪಟ್ಟಣಕ್ಕೆ. ಬಿಕಾಸ್ ನಾನು ಮಂಡೇ ಲಾಗಿನ್ ಆಗಬೇಕು. ಊರಲ್ಲಿ ನೆಟ್ವರ್ಕ್ ಇಶ್ಯೂ ಅಂತ ನಾನು ಆಗಲೇ ಹೇಳಿದ ಪ್ರಕಾರ ನನಗೆ ಲಾಗಿನ್ ಆಗ್ಲಿಕ್ಕೆ ಅಲ್ಲಿ ಕಷ್ಟ ಆಗುತ್ತೆ ಅಂತ ಲಾಗಿನ್ ಆಗೋಕ್ಕೆ ಅಂತ ಅಮ್ಮನ ಮನೆಗೆ ಬಂದೆ. ಬಿಕಾಸ್ ಟ್ಯೂಸ್ಡೇ ಕೂಡ ಒಂದು ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಎರಡೂ ಒಟ್ಟಿಗೆ ಮುಗಿಸ್ಕೊಂಡು ಹೋಗಬೇಕಿತ್ತು. ಸೊ ಸಂಜೆ ಈವ್ನಿಂಗ್ ಅರೌಂಡ್ 6-6:30 ಆಯ್ತು ಅಮ್ಮನ ಮನೆಗೆ ಬರೋ ಅಷ್ಟೊತ್ತಿಗೆ. ಸೊ ಆ್ಯಸ್ ಇಟ್ ಈಸ್ ಸಂಡೇ, ಒಳ್ಳೆ ನಾನ್ ವೆಜ್ ರೆಡಿ ಮಾಡಿದರು. ಸೊ ನಾನ್ ವೆಜ್ ಎಲ್ಲ ತಿಂದ್ಕೊಂಡು ಟಯರ್ಡ್ ಆಗಿದ್ದಕ್ಕೆ ನಮ್ಮ ಡೈಸಿ ಜೊತೆ ಸ್ವಲ್ಪ ಹೊತ್ತು ಫೋಟೋಶೂಟ್ ಮಾಡಿ ಡೇ ಎಂಡ್ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ.